ಸಾವ್ಕಾರ ಮಂದಿಗೆಲ್ಲ ನಮಸ್ಕಾರ ರೀ. ಎಲ್ಲ ಹೆಂಗದೇರಿ? ಎಲ್ಲ ಚಲೋ ಅದೇರಿ ಅನ್ಕೋತನು. ನಾನು ನಿಮ್ಮ ಅಕ್ಷಯ್. ಇವತ್ತು ನಾವು ಹೊಂಟೇನು ಯಡಿಯೂರದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ. ಇದು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕದಾಗ ಐತೆ ನೋಡ್ರಪ್ಪ, ಯಡೂರು ಗ್ರಾಮದಲ್ಲಿ. ಇದನ್ನು ಹೋಗ್ಬೇಕಂದ್ರೆ ನೀವು ಕೃಷ್ಣ ಹೊಳಿ ದಾಟ್ಕೊಂಡೇ ಹೋಗ್ಬೇಕ್ರಿ. ನಾನು ಹೊಂಟಿ ನನ್ನ ದೋಸ್ತ್ ಜೊತೆ ಇವತ್ತು ವೀರಭದ್ರೇಶ್ವರ ದೇವರ ದರ್ಶನ ತಗೋಕ. ನಿನ್ನೆನ ಜಾತ್ರೆ ಮುಗ್ದಿತ್ತು ರೀ ಸಾವ್ಕಾರ ಮಂದಿ, ಅದರ ಸಲುವಾಗಿ ಇವತ್ತೆಲ್ಲ ನೋಡ್ರಿ ಜಾತ್ರೆ ಪ್ಯಾಕಪ್ ಆಗತ್ತಿತ್ತು. ನಾ ಅನ್ಕೊಂಡಿನಿ ಜನಸಂದಣಿ ಭಾಳ ಇರ್ತೈತೆ ಅಂತ, ಬಟ್ ಯಾರೂ ಇಲ್ಲಾಗಿರಿ, ಜನ ಭಾಳ ಕಮ್ಮಿ ಇತ್ತು ನೋಡ್ರಿ. ಜಾತ್ರೆ ನಿನ್ನೆ ಮುಗ್ದಿತ್ತು ರೀ. ಇದು ಆ ರಥ ರೀ. ಈ ರಥದೊಳಗೆ ಶ್ರೀ ವೀರಭದ್ರೇಶ್ವರ ದೇವರ ವಿಗ್ರಹ ಇಟ್ಟ ರಥನ ಎಳಿತಾರ್ರಿ. ನಾ ಅಂತೂ ಮಿಸ್ ಮಾಡ್ಕೊಂಡ್ರಿ, ಬಟ್ ನೀವು ಪ್ರತಿ ವರ್ಷ ಜಾತ್ರೆ ವಿಜೃಂಭಣೆಯಾಗಿ ನಡೀತೈತಿ, ಮಿಸ್ ಕೋಡ್ ಮಾಡ್ಕೊಳ್ದ ಬರ್ರಿ ಮತ್ತು ನೀವು ದೇವ್ರ ದರ್ಶನ ತೊಗೊಂಡು ಹೋಗ್ರಿ. ಬರ್ರಿ, ನಿಮ್ಗೆ ಒಳಗೆ ಹೋಗಿ ಸಂಪೂರ್ಣ ದೇವರ ಮತ್ತು ಈ ಗುಡಿಯ ಬಗ್ಗೆ ಮಾಹಿತಿ ಕೊಡ್ತೇನೆ ರೀ. ಸಾವ್ಕಾರ ಮಂದಿ, ವೀರಭದ್ರ ಅವತಾರ ಅಂದ್ರೆ ಉಗ್ರ ರೂಪ ರೀ, ಶಿವನ ಉಗ್ರ ರೂಪ. ಈ ಅವತಾರ ಏನಿದ್ರಲ್ಲ ಅಕ್ರಮ, ಅಹಂಕಾರ ಮತ್ತು ಅನ್ಯಾಯದ ವಿರುದ್ಧ ಹೋರಾಡೋದ ಒಂದು ಪ್ರತೀಕ ರೀ, ಮತ್ತು ಭಕ್ತರನ್ನು ರಕ್ಷಿಸುವ ಅವತಾರ ಅಂತಲೂ ಕರೀತಾರೆ. ಈ ದೇವಸ್ಥಾನ ಕೇವಲ ಒಂದು ದೇವಾಲಯ ಅಲ್ರಿ, ಇದು ಭಕ್ತಿ, ನಂಬಿಕೆ ಮತ್ತು ಪರಂಪರೆಯ ಪ್ರತೀಕವಾಗೈತಿ. ಶಾಂತಿ, ಧೈರ್ಯ ಮತ್ತು ಆತ್ಮಬಲವನ್ನು ಹುಡುಕೋವರಿಗೆ ಇದು ಅತ್ಯಂತ ಪವಿತ್ರ ಸ್ಥಳವಾಗೈತೆ ನೋಡ್ರಿ. ಬರ್ರಿ ಗರ್ಭಗುಡಿದ ದರ್ಶನ ತಗೋನು ಮತ್ತು ನಿಮಗೂ ದೇವರ ದರ್ಶನ ಮಾಡಿಸ್ತೇನು. ಬರ್ರಿ ಸಾವ್ಕಾರ ಮಂದಿ ನೋಡೋನು. ಈ ದೇವಸ್ಥಾನ ರೀ ಸರಳವಾದ ಪವಿತ್ರವಾದ ಕೂಡಿದ ರಚನೆಯನ್ನು ಹೊಂದಿದ್ರಿ. ಗರ್ಭಗುಡಿಯಲ್ಲಿ ವೀರಭದ್ರೇಶ್ವರ ಸ್ವಾಮಿಯ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಗೈತಿ ಮತ್ತು ಸುತ್ತಮುತ್ತ ಶಾಂತ ವಾತಾವರಣ ಇದ್ದ ಇಲ್ಲಿ ಧ್ಯಾನ ಮತ್ತು ಪೂಜೆಗೆ ಅನುಕೂಲಕರವಾಗೈತೆ ನೋಡ್ರಿ. ಸಾವ್ಕಾರ ಮಂದಿ, ಪ್ರತಿ ವರ್ಷ ದೇವರ ಜಾತ್ರೆ ನಡಿತೈತ್ರಿ. ಅದು ಅತ್ಯಂತ ವಿಜೃಂಭಣೆಯಿಂದ ನಡೀತೈತಿ. ಈ ಜಾತ್ರೆ ನೋಡಾಕ ಗ್ರಾಮದ ಸುತ್ತಮುತ್ತಲ ಹಳ್ಳಿಗಳಿಂದ ಸಾವಿರಾರು ಭಕ್ತಾದಿಗಳು ಬರ್ತಾರ್ರಿ. ಸಾವ್ಕಾರ ಮಂದಿ, ಸ್ಥಳೀಯ ಜನಪದ ಕಥೆಗಳ ಪ್ರಕಾರ ಈ ಪ್ರದೇಶದಲ್ಲಿ ಹಿಂದೆ ಅರಣ್ಯ ಪ್ರದೇಶವಿತ್ತು ರೀ. ಇಲ್ಲಿ ವೀರಭದ್ರೇಶ್ವರ ಸ್ವಾಮಿಗಳ ಪ್ರಕಟವಾಗಿರೋ ಜನರ ನಂಬಿಕೆ. ಗ್ರಾಮಸ್ಥರು ದೇವರ ಮಹಿಮೆಯನ್ನು ಕಂಡ ಒಂದು ಸಣ್ಣ ದೇವಾಲಯ ನಿರ್ಮಿಸಿದ್ರು. ಕಾಲಕ್ರಮೇಣ ಭಕ್ತರ ಸಂಖ್ಯೆ ಹೆಚ್ಚಾದಂಥ ದೇವಸ್ಥಾನ ವಿಸ್ತಾರಗೊಂಡಿತ್ತು ರೀ. ವೀರಭದ್ರೇಶ್ವರ ಸ್ವಾಮಿಯ ಆರಾಧನೆ ಈ ಭಾಗದಲ್ಲಿ ಶೈವ ಸಂಪ್ರದಾಯದ ಪ್ರಮುಖ ಭಾಗವಾಗೈತಿ. ಸಾವ್ಕಾರ ಮಂದಿ, ಶಿವನು ವೀರಭದ್ರನ ಅವತಾರವನ್ನು ಎದಕ್ಕೆ ತೊಗೊಂಡು ಅನ್ನೋದಕ್ಕೆ ಒಂದು ಸಣ್ಣ ಕಥೆ ಐತಿ. ಬರ್ರಿ ನಿಮಗೆ ಆ ಕಥೆನ ಹೇಳ್ತೀನಿ ಇವತ್ತು. ದಕ್ಷ ಯಜ್ಞ ಕಥೆ ಅಂತ್ರಿ. ದಕ್ಷನು ಸತಿಯ ತಂದೆ ರೀ. ದಕ್ಷರಿ ಒಂದು ದೊಡ್ಡ ಯಜ್ಞವನ್ನು ನಡೆಸೋರ್ತಾನೆ ರೀ. ಆದರೆ ಶಿವನಿಗೆ ಅಲ್ಲಿ ಆಹ್ವಾನ ನೀಡಿರಂಗಿಲ್ಲ. ಸತಿಗೆ ಏನಿರ್ತದೆ ರೀ, ದಕ್ಷನ ಯಜ್ಞಕ್ಕೆ ಹೋಗೋದಿರ್ತೈತಿ. ಆದರೂ ಶಿವ ಅದಕ್ಕೆ ನಿರಾಕರಿಸ್ತಾನೋ. ಆದರೂ ಸತ್ನಿರಿ ಆ ಯಜ್ಞಕ್ಕೆ ಹೋಗ್ತಾಳೋ. ಅಲ್ಲಿ ಶಿವಗ ಆದ ಅವಮಾನದಿಂದ ಅವರ ಯಜ್ಞ ಕುಂಡ ಒಳಗೆ ಹಾರಿ ತಮ್ಮ ದೇಹವನ್ನು ತ್ಯಾಗ ಮಾಡ್ತಾರ್ರಿ. ಇದಕ್ಕೋಸ್ಕರ ಶಿವನು ಕೋಪಗೊಂಡು ತನ್ನ ರುದ್ರ ಅವತಾರವನ್ನು ತಾಳ್ತಾರ್ರಿ. ಸಾವ್ಕಾರ ಮಂದಿ, ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ನಡೆದೈತಿ. ನಾವು ಬಂದಾಗಂತೂ ಮೇನ್ ಎಂಟ್ರಿ ಇರಲಿಲ್ಲ. ಅದರ ಸಲುವಾಗಿ ನನ್ನ ದೋಸ್ತ ಬೈಕ್ ಮೇಲೆ ಕರ್ಕೊಂಡು ಬಂದ. ಇಲ್ಲಿಂದ ಮತ್ತೊಂದು ಎಂಟ್ರಿ, ಮೇನ್ ಎಂಟ್ರಿ ಅಂತ ತೋರಿಸ್ಕೊಟ್ರಿ. ಮತ್ತು ನಾವು ದೇವರ ದರ್ಶನ ತೊಗೊಂಡು ನಾವು ಹೊಂಟು ಮನೆ ಕಡೆಗೆ. ದೇವಸ್ಥಾನ ಅಂತೂ ನೋಡೋಕೆ ಭಾಳ ಮಸ್ತ್ ಐತಿ ಮತ್ತು ಇದರ ಅಪಾರವಾದ ನಂಬಿಕೆಗಳದು. ನೀವು ಬರ್ರಿ ನೋಡ್ರಿ. ನಮಸ್ಕಾರ ರೀ. ನನ್ನ ವಿಡಿಯೋ ಚಲೋ ಅನಿಸಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.